ಕಾಳು ಮೊನ್ನೆ 4-5 ದಿನ ಆಗಿತ್ತು. 100 ರೂಪಾಯಿಗೆ 2.5 kg ಅಂತ ಹೇಳಿ ತಗೊಂಡಿರೋದು. ಅದು ಬಿಡಿಸಿ ಹಾಗೆ ಇಟ್ಟಿದ್ದೆ, ಮಾಡಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವಾಗ ನಾಳೆ ದೋಸೆ ಮಾಡಿ ಇದು ಹಿಸ್ಕಿದ ಬೇಳೆ ಅವರೆಕಾಳು ಪಲ್ಯ ಮಾಡ್ತಾರೆ, ಆಲೂಗಡ್ಡೆ ಎಲ್ಲ ಹಾಕಿ ಅದು ಮಾಡೋಣ ಅಂತ ತೆಗಿಯೋಣ, ನೀರಿಗೆ ಹಾಕಿಡೋಣ ಅಂತ ಇದು ಮಾಡಿದೆ. ಆದರೆ ಇದು ನೀರಿಗೆ ಹಾಕೋದೇ ಬೇಡ, ಅದು ಫ್ರಿಜ್ಜಲ್ಲಿ ಇಟ್ಟಿದಲ್ವಾ, ಹೀಗೆ ಮಾಡಿದ್ರೆ ಅದಾಗಿ ಬಿಟ್ಕೊಳ್ತಾ ಇದೆ. ಫ್ರಿಜ್ಜಲ್ಲಿ ಒಂದು 4-5 ದಿನ ಇಟ್ಬಿಟ್ರೆ ನೀರಲ್ಲಿ ನೆನೆಸೋದೇ ಬೇಡ, ಹಾಗೆ ಬಂದ್ಬಿಡುತ್ತೆ. ಒಂದೊಂದು ಬರುತ್ತೆ, ಒಂದೊಂದು ಬರಲ್ಲ, ಸುಮಾರು ಬರುತ್ತೆ. ಶೀತಲ್ ಬಾ ಮಮ್ಮಿ. ಅವರೆಕಾಳು ಪಲ್ಯ ಮಾಡೋಣ ದೋಸೆಗೆ ಅಂಥೇಳಿ. ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ 1 ಈರುಳ್ಳಿ, 1 ಟೊಮೊಟೊ ಹಣ್ಣು, 2 ಹಸಿಮೆಣ್ಸಿನ್ಕಾಯಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಪುದೀನ ಸೊಪ್ಪು ಸ್ವಲ್ಪ ಕಮ್ಮಿ. ಆಮೇಲೆ ತೆಂಗಿನಕಾಯಿ ತುರಿ ಸ್ವಲ್ಪ, 1 ಇಂಚು ಚಕ್ಕೆ, 2 ಲವಂಗ, ಅದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಒಂದು ಸೈಡಲ್ಲಿ ಆಲೂಗಡ್ಡೆ 2 ಸಿಪ್ಪೆ ಬಿಡಿಸಿ ತೆಗೆದಿಟ್ಟಿರ್ತೀನಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಒಂದು ಕರಿಬೇವು ಸ್ವಲ್ಪ ಇತ್ತು, ಅದನ್ನೇ ಹಾಕ್ತೀನಿ. ಕರಿಬೇವು 1-2 ಇತ್ತು, ಅದನ್ನು ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದ್ದಿದ್ದೆ ಅಷ್ಟು. ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ, 1 ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೆ ಟೊಮೊಟೊ ಏನೂ ಹಾಕಲ್ಲ, ಯಾಕಂದರೆ ಅದು ಸಿಪ್ಪೆ ಒಂಥರ ಸಿಗುತ್ತೆ, ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ಹೇಳಿ. ಹಾಗಾಗಿ ನಾನು ಟೊಮೊಟೊನ ಪೇಸ್ಟ್ ಮಾಡಿನೇ ಹಾಕ್ತೀನಿ. ಜಾಸ್ತಿನೂ ಹಾಕಬಾರ್ದು, ಹುಳಿ ಆಗುತ್ತೆ. ನಾಟಿ ಟೊಮೊಟೊ ಹಾಕಿದ್ರೆ 1 ಸಾಕು. ನಾವು 4 ಜನ ಇರೋದು, 2 ಮಕ್ಕಳು, ಅವರೇನು ಅಷ್ಟು ತಿನ್ನಲ್ಲ, ಸ್ವಲ್ಪ ನಾನು ನಮ್ಮ ಯಜಮಾನ್ರು ಇಬ್ಬರೇ ಸಾಕು ನಮಗೆ. ಈರುಳ್ಳಿನ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು. ದೊಡ್ಡ ಉರಿಲಿ ಇಡಬಾರ್ದು, ಅಂದರೆ ದೊಡ್ಡ ಉರಿಲಿ ಇಟ್ಟರೆ ಬೇಗ ಸೀದೋಗುತ್ತೆ. ಹಾಗಾಗಿ ಸಣ್ಣ ಉರಿಲೇ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು, ಫ್ರೈ ಮಾಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಈ ಕಡೆ ಸೈಡಲ್ಲಿ ಬಂದು ಆಲೂಗಡ್ಡೆನ ಕಟ್ ಮಾಡ್ಕೊಳ್ತೀನಿ ಚಿಕ್ಕಕ್ಕೆ. ಇದು ಗೋಲ್ಡ್ ಕಲರ್ ಆದಮೇಲೆ ಅವರೆಕಾಳನ್ನ ಚಿಲುಕ್ಸಿಟ್ಟಿರ್ತೀನಿ. ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಹಿತ್ಕ ಬೇಳೆನ ಏನೋ ಅಂತ ಹೇಳ್ತಾರೆ. ಅದನ್ನು ಹಾಗೆ ಮಾಡಿ ಇಟ್ಟಿರ್ತೀನಿ, ಅದನ್ನು ಹಾಕ್ತೀನಿ. ಆಮೇಲೆ ಸೈಡಲ್ಲಿ ಆಲೂಗಡ್ಡೆ ಕಟ್ ಮಾಡಿದ್ನಲ್ಲ, ಅದನ್ನು ಹಾಕ್ತೀನಿ ಅದಕ್ಕೆ ತೊಳೆದ್ಬಿಟ್ಟು. ಆಲೂಗಡ್ಡೆ ಹಾಕಾದ್ಮೇಲೆ 1 ರೌಂಡು ಕೈ ಆಡಿಸ್ಬೇಕು ಅದನ್ನು. ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕೀಗ. ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ನಾನು ಈ ವಿಡಿಯೋ ಫಸ್ಟ್ ಮಾಡ್ತಾ ಇರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ಹೇಳೋಕ್ಕೆಲ್ಲ, ಹಾಗಾಗಿ ಫಸ್ಟ್ ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಈಗ ರುಬ್ಬಿರ್ತೀವಲ್ವ ಮಸಾಲೆ, ಅದನ್ನು ಹಾಕಬೇಕು. ಅಂದರೆ ಇದೊಂದು 2 ಸೆಕೆಂಡ್ ಒಂದು ಸ್ವಲ್ಪ ಬಿಸಿಗೆ ಸ್ವಲ್ಪ ಇದಾಗಬೇಕು, ಫ್ರೈ ಥರ ಆಗಬೇಕಂದ್ರೆ ಅವರೆಕಾಳ್ದು ಒಂದು ಸ್ವಲ್ಪ ಹಸಿ ಘಾಟ್ ಸ್ಮೆಲ್ ಬರುತ್ತೆ, ಹಸಿ ಒಂಥರ. ಅದೊಂದು ಸ್ವಲ್ಪ ಇದಾಗ್ಬಿಟ್ರೆ ರುಬ್ಬಿದ ಮಸಾಲೆ ಇದೆಯಲ್ಲ ಅದಕ್ಕೆ ಹಾಕಬೇಕು. ಜಾಸ್ತಿ ನೀರು ಹಾಕಿ ಇದು ಮಾಡಬಾರ್ದು. ಈಗ ಎಷ್ಟು ಹಾಕಿದ್ದೀನಿ ಅಷ್ಟು ಹಾಕಿ, ಆಮೇಲೆ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಈಗ ಹಾಕಬೇಕು. ಹಾಕಿ ಈಗ ಹಾಕ್ತೀನಿ ನೋಡಿ, ಇಷ್ಟು ಸಾಕು. ಜಾಸ್ತಿ ನೀರು ಹಾಕಿದ್ರೆ ನೀರು ಥರ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಇಷ್ಟು ಇದ್ದರೆ ಸಾಕು. ಆಮೇಲೆ ಕುಕ್ಕರ್, ಈಗ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ಹಾಕಿ, ಸ್ವಲ್ಪ ಖಾರ ಕಮ್ಮಿ ಇತ್ತು ಹಾಗಾಗಿ
ಇದು ಸ್ವಲ್ಪ ಗರಂ ಮಸಾಲೆ ಪುಡಿ, ಇಷ್ಟು ಹಾಕಿ ಕಲಿಸ್ತೀನಿ. ಕಲಸಿಬಿಟ್ಟು ಕುಕ್ಕರ್ ಮುಚ್ಚಿ ಬಿಡ್ತೀನಿ. ಒಂದು ವಿಸಿಲ್ ಸಾಕು, ಒಂದು ವಿಸಿಲಿಗೆ ಅದು ಇದಾಗಿಬಿಡುತ್ತೆ. ಹೇಗಿದೆ ಬೀಟ್ರೋಟ್ ದೋಸೆ? ಚೆನ್ನಾಗಿದೆಯಾ? ದೋಸೆ ಹೇಗಿದೆ ಅಂತ ಹೇಳಿ ಫಸ್ಟ್. ಬರೀ ದೋಸೆ ತಿಂದ್ರೆ ಹೇಗಿದೆ? So beautiful, so elegant, like a wow.